ಈಗ ಎಕ್ಸಾಮ್ ಬಗ್ಗೆ ಈ ಎಲ್ಲ ಒಂದು ಸಮಗ್ರ ಪರಿಚಯ ನೀವು ತಿಳ್ಕೊಂಡ ನಂತರ ಸೆಲೆಕ್ಷನ್ನು, ರ್ಯಾಂಕಿಂಗು, ಸರ್ವಿಸು, ಟ್ರೈನಿಂಗು ಇದ್ರ ಬಗ್ಗೆ ಎಲ್ಲ ಒಂದು ಸಮಗ್ರ ಐಡಿಯಾ ತಿಳ್ಕೊಂಡ ನಂತರ ಪ್ರಿಪ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಬಿಕಾಸ್ ಅಲ್ಟಿಮೇಟ್ಲಿ ನೀವೊಬ್ಬ ಆಫೀಸರ್ ಆಗಬೇಕು. ನೀವು ಫೈನಲ್ ಆಗಿ ಏನು ನೋಡ್ತೀರಾ, ಒಬ್ಬರು ರ್ಯಾಂಕ್ ಬಂದಿದ್ದಾರೆ, ರ್ಯಾಂಕ್ ಬಂದಿರೋರು ಮಾತಾಡ್ತಾ ಇದ್ದಾರೆ, ಸಾಕಷ್ಟು ನ್ಯೂಸ್ ಚಾನಲ್ಸ್ ಅವರು ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ನ್ಯೂಸ್ ಪೇಪರಲ್ಲಿ ಅವ್ರದ್ದು ಇಂಟರ್ವ್ಯೂಸ್ ಬರ್ತಾ ಇದೆ, ಇದನ್ನು ನಾವೆಲ್ಲರೂ ಗಮನಿಸ್ತೀವಿ. ಆ್ಯಂಡ್ ಸಾಕಷ್ಟು ಫ್ಯಾನ್ಫೇರ್ ನಡೆಯುತ್ತೆ, ಗ್ಲಾಮರ್ ಇರುತ್ತೆ, ಇದೆಲ್ಲ ಇರುತ್ತೆ. ಆದರೆ ಆ ಒಂದು ಪೊಸಿಷನ್ ತಲುಪೋದಕ್ಕೆ ಆ ಒಬ್ಬ ಆಕಾಂಕ್ಷಿ ಒಬ್ಬ ರ್ಯಾಂಕರಾಗಿ ಹೊರಹೊಮ್ಮೋದಕ್ಕೆ ಮುಂಚೆ ಎಷ್ಟು ಬೆವರು ಸುರಿಸಿರ್ತಾರೆ, ಎಷ್ಟೆಲ್ಲ ಎಫರ್ಟ್ ಹಾಕಿರ್ತಾರೆ, ಏನೆಲ್ಲ ಅನುಭವಿಸಿರ್ತಾರೆ ಅನ್ನೋದು ಗೊತ್ತಿರಬೇಕಲ್ವ. ಇದು ಪ್ರಿಪ್ರೇಷನ್ ಫೇಸ್. ಅದಕ್ಕೆ ನಾವು ಜನರಲಾಗಿ ಹೇಳ್ತೀವಿ ನಮ್ಮ ಪ್ರಿಪ್ರೇಷನ್ ಐಡಿಯಾದಲ್ಲಿ, ಆಫೀಸರ್ ಆಗೋದು ಆ ಒಂದು ರ್ಯಾಂಕ್ ಬಂದಾಗಲ್ಲ, ಆ ಪ್ರಿಪ್ರೇಷನ್ ಫೇಸಲ್ಲಿ ಒಬ್ಬ ಆಫೀಸರ್ ಡಿಪೆಂಡ್ ಆಗುತ್ತೆ. ಸೊ ದಟ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ಒಬ್ಬ ಆಫೀಸರ್ ನಿರ್ಮಾಣ ಆಗ್ತಾನೆ. ದಟ್ ಈಸ್ ವೇರ್ ಎನ್ ಆಫೀಸರ್ ಗೆಟ್ಸ್ ಕ್ರಿಯೇಟೆಡ್ ಅಂತ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಬೇರೆ ಎಲ್ಲ ಎಕ್ಸಾಮ್ಸ್ ರೀತಿಯಲ್ಲಿ ಇದು ಒಂದು ಸಿಂಪಲ್ 3 ಮಂತ್ 2 ಮಂತ್ ಪ್ರಿಪ್ರೇಷನ್ ಅಲ್ಲ. ಇದಕ್ಕೆ ನಾ ಹೇಳಿದಾಗೆ ಮಿನಿಮಮ್ 1 ವರ್ಷದ ಇಂಟಿಗ್ರೇಟೆಡ್ ಆ್ಯಂಡ್ ಕ್ಲಿಯರ್ ಪ್ರಿಪ್ರೇಷನ್ ಅವಶ್ಯಕತೆ ಇದೆ. ಒಂದು, ಈ ಎಕ್ಸಾಮ್ ಬಗ್ಗೆ ಅರಿವು ತುಂಬ ಕಡಿಮೆ. ಸಾಕಷ್ಟು ಜನರಿಗೆ ಎಕ್ಸಾಮಿನ ಗಂಧಗಾಳಿ ಗೊತ್ತಿಲ್ಲ. ಸೊ ಪ್ರಿಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದವ್ರಿಗೆ ಆ್ಯಂಡ್ ಪ್ರಿಪ್ರೇಷನ್ನ ಮಾಡ್ತಾ ಇರೋರಿಗೆ ಇದರ ಐಡಿಯಾ ಗೊತ್ತಿರುತ್ತೆ. ಆ್ಯಂಡ್ ಅವರು ಏನೆಲ್ಲ ಅನುಭವಿಸ್ತಾ ಇರ್ತಾರೆ, ಅವರು ಫಿಸಿಕಲ್ ಮೆಂಟಲ್ ಚಾಲೆಂಜಸ್ ಏನಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಪ್ರಾಯಶಃ ಅವ್ರ ತಂದೆ ತಾಯಿಗೆ ಗೊತ್ತಿರುತ್ತೆ. ಸೊ ಸಾಕಷ್ಟು ಬಾರಿ ಅವರು ಸಮಾಜದಲ್ಲಿ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ. ಇದೆಲ್ಲದರ ಮಧ್ಯೆ ಸಾಧನೆ ಮಾಡೋದು ತುಂಬಾ ಒಂದು ಮುಖ್ಯ ಐಡಿಯಾ. ಸೊ ಪ್ರಿಪ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲಾಗಿ ಯಾರು ಪ್ರಿಪೇರ್ ಆಗ್ಬೋದು, ಯಾವ ಟೈಮಲ್ಲಿ ಇದಕ್ಕೆ ಪ್ರಿಪೇರ್ ಆಗೋದು ಸೂಕ್ತ, ಈ ಪ್ರಶ್ನೆಗಳನ್ನ ಆನ್ಸರ್ ಮಾಡೋಣ. ಯಾರು ಪ್ರಿಪೇರ್ ಆಗ್ಬೋದು ಅನ್ನೋ ಪ್ರಶ್ನೆಗೆ ಈ ಐಡಿಯಾ ಹೇಳೋದಾದರೆ, ಯಾವುದೇ ಒಬ್ಬ ಆಕಾಂಕ್ಷಿ, ಎನಿ ಸ್ಟೂಡೆಂಟ್ ಹೂ ಡ್ರೀಮ್ಸ್, ನನಗೆ ಒಬ್ಬ ಅಧಿಕಾರಿ ಆಗಬೇಕು ಅಂತ ಕನಸಿದೆ, ನನ್ನ ಜೀವನದಲ್ಲಿ ನಾನೊಂದು ಸಾಧನೆ ಮಾಡಬೇಕು ಅನ್ನೋ ಕನಸಿದೆ, ನಾನು ಆ ದೃಷ್ಟಿಯಿಂದ ಎಫರ್ಟ್ ಹಾಕೋದಕ್ಕೆ ರೆಡಿ ಇದ್ದೀನಿ ಅನ್ನೋರು ಯಾರು ಬೇಕಾದರೂ ಪ್ರಿಪ್ರೇಷನ್ ಮಾಡ್ಬೋದು. ಯಾವುದೇ ಕೀಳರಿಮೆ ಇಲ್ಲದೆ, ನನಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು, ನಾನು ಒಳ್ಳೆ ಸ್ಕೂಲಲ್ಲಿ ಓದಿರಬೇಕು, ನನ್ನ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿರಬೇಕು, ಇದು ಯಾವುದೂ ಇಲ್ಲದೆ ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇದೆ, ನಾನೊಬ್ಬ ಅಧಿಕಾರಿ ಆಗಬೇಕು ಅಂತ ಇಚ್ಛೆ ಇರೋರು ಯಾರು ಬೇಕಾದರೂ ಪ್ರಿಪೇರ್ ಆಗ್ಬೋದು. ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ನೀವು ಕೆಲವು ಸಬ್ಜೆಕ್ಟ್ಸ್ನ ರಿಪೀಟರಾಗಿ ಬರೆದಿದ್ದೀರಾ, ನಿಮ್ಮ PU ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ನಿಮ್ಮನ್ನು ಎಲ್ಲರೂ ನೋಡ್ತಾ ಇರೋ ರೀತಿಯೇ ಬೇರೆ, ಈ ಯಾವುದನ್ನೂ ಗಮನದಲ್ಲಿ ಇಟ್ಕೊಂಡೇ ಪ್ರಿಪೇರ್ ಆಗ್ಬೋದು. ಬಿಕಾಸ್ UPSC ಯಾವುದೇ ಹಂತದಲ್ಲೂ ಫಸ್ಟ್ ಅಟೆಂಪ್ಟಲ್ಲೇ ನೀವು 10th ಕ್ಲಿಯರ್ ಮಾಡಿರಬೇಕು, ಫಸ್ಟ್ ಅಟೆಂಪ್ಟಲ್ಲೇ PU ಕ್ಲಿಯರ್ ಮಾಡಿರಬೇಕು, ಇಷ್ಟೇ ಪರ್ಸೆಂಟೇಜ್ ತೊಗೊಂಡಿರಬೇಕು ಅಂತೇನಿಲ್ಲ. ಅವರು ಹಾಕುವಂಥ ಏಕೈಕ ಕ್ರೈಟೀರಿಯಾ ಏನು, 21 ವರ್ಷ ವಯಸ್ಸಾಗಿರಬೇಕು ಮಿನಿಮಮ್. ಅದ್ರ ನಂತರ ನಿಮಗೆ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಅಥವಾ ಫೈನಲ್ ಇಯರ್ ಇದ್ದಾಗ ಕೂಡ ಬರೀಬಹುದು ಅಂತ. ಸೊ ನೀವು ಅದಕ್ಕೆ ಮುಂಚೆ ಎಷ್ಟು ಅಟೆಂಪ್ಟ್ ತೊಗೊಂಡಿದ್ದೀರಾ, ಏನೆಲ್ಲ ಮಾಡಿದ್ದೀರಾ, ಇದು ಯಾವುದೂ ಗಣನೆಗೆ ಬರೋದಿಲ್ಲ. ಆದರೆ ವೆರಿ ಇಂಪಾರ್ಟೆಂಟ್ಲಿ ನಿಮಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಆ್ಯಟಿಟ್ಯೂಡ್ ಇರಬೇಕು ಅಂತ ಹೇಳಿ. ಬಿಕಾಸ್ ನಾವು ನಿಮಗೆ ಎಲ್ಲ ರೀತಿ ಟ್ರೈನ್ ಮಾಡ್ಬೋದು. ಇಂಡಿಯಾ ಫಾರ್ ಐಎಎಸ್ ಒಂದು ಸಂಸ್ಥೆ ಆಗಿ ರಾಜ್ಯದ ಉದ್ದಗಲದಲ್ಲಿ ಯಾವುದೇ ಮೂಲೆಯಿಂದ ನೀವು ಬಂದರೂ ಕೂಡ, ನಿಮ್ಮ ಎನಿ ಬ್ಯಾಕ್ಗ್ರೌಂಡಿಂದ ನೀವು ಬಂದರೂ ಕೂಡ ನಾವು ನಿಮಗೆ ಟ್ರೈನ್ ಮಾಡ್ತೀವಿ. ಬಟ್ ನಾವು ನಿಮಗೆ ಆ್ಯಟಿಟ್ಯೂಡ್ ಹೇಳ್ಕೊಳೋದಕ್ಕಾಗೋದಿಲ್ಲ ಅಲ್ವಾ. ನಿಮಗೆ ಎಕ್ಸಾಮಿನ ಒಂದು ರೈಟ್ ಆ್ಯಟಿಟ್ಯೂಡ್ ಇದ್ದು, ನಾನು ಕಷ್ಟಪಡ್ತೀನಿ, ನಾನು ಎಫರ್ಟ್ ಹಾಕ್ತೀನಿ ಅಂತ. ಇಲ್ಲಿ ಕಷ್ಟ ಅಂದಿದ ತಕ್ಷಣ ದಿನ ಮಣ್ಣು ಹೊರಬೇಕು ಅನ್ನೋ ಥರ ಕಷ್ಟ ಅಂತಲ್ಲ, ನಿಮಗೆ ಒಂದು ಮನಸ್ಥಿತಿ ಕರೆಕ್ಟಾಗಿರಬೇಕು, ಓದೋ ಅಂತ ಐಡಿಯಾ. ಬಿಕಾಸ್ ನೀವು ಬಂದಾಗ ನೀವು ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ವಾ, ಕಲಿತಾ ಇದ್ದೀರಾ ಇಲ್ವಾ, ಟೆಸ್ಟ್ ಯಾಕೆ ಬರೋದಿಲ್ಲ, ಈ ಪ್ರತಿಯೊಂದನ್ನು ಗಮನಿಸುವಂಥ ಪರಿಸ್ಥಿತಿಯಲ್ಲಿ ಇರಬಾರ್ದು. ಸೊ ನಿಮಗೆ ಎಫರ್ಟ್ ಹಾಕೋದಕ್ಕೆ ಇಂಟ್ರೆಸ್ಟ್ ಇದ್ದು, ಯಾವುದೇ ಒಬ್ಬ ಸ್ಟೂಡೆಂಟು ಯಾವುದೇ ಒಂದು ಬ್ಯಾಕ್ಗ್ರೌಂಡಿಂದ ಬಂದು ನಾನು ಎಫರ್ಟ್ ಹಾಕ್ತೀನಿ, ನಾನು ಈ ಒಂದು ಆಫೀಸರ್ ಆಗ್ತೀನಿ ಅನ್ನೋ ಕನಸು ನಿಮ್ಮಲ್ಲಿದ್ದರೆ ನೀವು ಕೂಡ ಆಗಬಹುದು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಈಗ ಎರಡನೇ ಪ್ರಶ್ನೆ ತಗೋಣ. ಪ್ರಶ್ನೆ ಏನು, ಯಾವ ಹಂತದಲ್ಲಿ ಪ್ರಿಪ್ರೇಷನ್ ಮಾಡೋದು ಸೂಕ್ತ? ಈಗ ಜನರಲಿ 2010-15ಕ್ಕೆ ಮುಂಚೆ ಯಾವಾಗ ಈ ಎಕ್ಸಾಮ್ ಬಗ್ಗೆ ಅರಿವು ತುಂಬ ಕಡಿಮೆ ಇತ್ತು, ಸಾಕಷ್ಟು ಜನ ಪ್ರಿಪೇರ್ ಆಗ್ತಾ ಇದ್ದಿದ್ದು ಡಿಗ್ರಿ ಮುಗಿದ ನಂತರ, ಗ್ರ್ಯಾಜುಯೇಷನ್ ಮುಗಿದ ಮೇಲೆ 1-2 ವರ್ಷ ಕೆಲಸ ಮಾಡಿ ನಂತರ ಈ ರೀತಿ ಶುರುವಾಗ್ತಾಯಿದ್ರು. ಆದರೆ ಈಗ ಇದರ ಅರಿವು ಯಾವಾಗ ಜಾಸ್ತಿ ಆಗಿದೆ, ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ಪ್ರಿಪ್ರೇಷನ್ ಈಗ ಸಾಕಷ್ಟು ಜನ ತಮ್ಮ PU ಅಲ್ಲಿದ್ದಾಗಲೇ ಶುರು ಮಾಡ್ತಾ ಇದ್ದಾರೆ, ಡಿಗ್ರಿ ಫಸ್ಟ್ ಇಯರಿಂದನೇ ಶುರು ಮಾಡ್ತಾ ಇದ್ದಾರೆ, ವಿಚ್ ಈಸ್ ವೆರಿ ಗುಡ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಡಿಗ್ರಿ ಮುಗಿಸೋಷ್ಟರೊಳಗಡೆ ನಿಮ್ಗೆ 21-22 ವಯಸ್ಸಾಗಿರುತ್ತೆ. ನಂತರ 1 ವರ್ಷ 2 ವರ್ಷ ಪ್ರಿಪ್ರೇಷನ್. ನೀವು ಪ್ರಿಪ್ರೇಷನ್ ಶುರು ಮಾಡಿದ್ದು ಒಂದೇ ಅಟೆಂಪ್ಟಲ್ಲೇ ಆಗುತ್ತೆ ಅಂತ ಏನಿಲ್ಲ. ಸೊ ನೀವು ಸ್ವಲ್ಪ ಟೈಮ್ ತೊಗೊಳ್ತೀರಾ.
ಯಾವಾಗ ನೀವು 22, 23ರಲ್ಲಿ ಪ್ರಿಪ್ರೇಷನ್ ಶುರು ಮಾಡಿ ನಂತರ 1-2 ವರ್ಷ ಮುಂದೆ ಹೋಗ್ತಾ ನಿಮ್ಮ ಮೇಲೆ ಸಾಕಷ್ಟು ರೀತಿಯ ಫೈನಾನ್ಷಿಯಲ್ ಪ್ರೆಷರ್ಸ್ ಪ್ಲೇ ಮಾಡುತ್ತೆ, ಸೋಷಿಯಲ್ ಪ್ರೆಷರ್ಸ್ ಪ್ಲೇ ಮಾಡುತ್ತೆ. ಆಗ ಮನಸ್ಥಿತಿ ಹೇಗಾಗುತ್ತೆ, ಎಲ್ಲೋ ಒಂದು ಯಾವುದೋ ಒಂದು ಸಿಕ್ಕಿದ್ರಲ್ಲಿ ಸೆಟ್ಲ್ ಆಗೋಣ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತೀರ. ಆ ಒಂದು ದೃಷ್ಟಿಕೋನದಿಂದ ಅರ್ಲಿ ಬಿಗಿನಿಂಗ್ ವಿಲ್ ಆಲ್ವೇಸ್ ಹೆಲ್ಪ್. ಸೊ ಡಿಗ್ರಿ ಫಸ್ಟ್ ಇಯರಿಂದನೇ ಓದೋದು ತುಂಬಾ ಹೆಲ್ಪ್ ಆಗುತ್ತೆ. ಓದಲೇಬೇಕು ಅಂತೇನಿಲ್ಲ, ಡಿಗ್ರಿ ಮುಗಿಸಿದ ಮೇಲೂ ಪ್ರಿಪ್ರೇಷನ್ ಶುರು ಮಾಡಬಹುದು. ಆದರೆ ಐಡಿಯಲಿ ಯಾವಾಗ ಶುರು ಮಾಡೋದು ಉತ್ತಮ ಅನ್ನೋದಾದರೆ ಫಸ್ಟ್ ಇಯರ್ ಗ್ರ್ಯಾಜುಯೇಷನಿಂದ ಶುರು ಮಾಡೋದು ಉತ್ತಮ.